ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ತಿಂಡಿ ತುಂಬ ಚೆನ್ನಾಗಿದೆ. ನೀವು ಹೀಗೆ ಬಡಿಸ್ತಾನೆ ಇದ್ರೆ ಇಡೀ ದಿನ ಕುತ್ಕೊಂಡು ತಿಂತಾನೆ ಇರ್ತೀನಿ. ಮಹಾನುಭಾವ, ಆಫೀಸಲ್ಲಿ ಮೀಟಿಂಗ್ ಇದೆ, ಇಡೀ ದಿನ ನೀನು ಕುತ್ಕೊಂಡು ತಿಂತಾ ಇದ್ರೆ ಆಫೀಸಲ್ಲಿ ಮೀಟಿಂಗ್ ನಿಮ್ಮಪ್ಪ ಸಾರಿ ಮೀಟಿಂಗ್ ಯಾರು ಮಾಡ್ತಾರೆ? ನೀನು ತಿನ್ನಲೇಬೇಕು ಅಂದರೆ ಆಫೀಸ್ಗೆ ತೊಗೊಂಡೋಗಿ ಅಲ್ಲೇ ಕೂತ್ಕೊಂಡು ತಿನ್ನು. ಅದು ಸರಿನೇ ರೀ. ಇದನ್ನ ನನ್ನ ಮೈದ್ನಿಗೆ ಕೊಟ್ಬಿಡಿ. ಥ್ಯಾಂಕ್ಸ್. ಅದಕ್ಕೆ ಅಭಿ, ಅದು ನಿನ್ಗಲ್ಲ. ಅಭಿಗಲ್ವಾ? ಈಗ ತಾನೇ ಮೈದ್ನಂಗೆ ಅಂತ ಹೇಳ್ಕೊಟ್ಟು ಈಗ ಅಭಿಗಲ್ಲ ಅಂತೇಳಿ ಅವಮಾನ ಮಾಡ್ತಿದ್ಯಾ? ದೀಪಿಕಾ, ಯಾಕೆ ಈ ಥರ ಮಾತಾಡ್ತಿದ್ಯಾ? ಅದು ನನಗಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದು ಸಮರ್ಥ್ಗೆ ತಾನೆ? ಹೌದು, ಸಮರ್ಥ್ಗೆನೆ. ಪಾಪುಗ ಪಾಪು ಇವತ್ತು ಮನೆಗೆ ಬರ್ತಿಲ್ವಾ? ಇಲ್ಲಮ್ಮ, ಅವ್ನು ಬರೋದು ಲೇಟ್ ಆಗೈತಂತೆ. ಅವ್ನು ಡೈರೆಕ್ಟಾಗಿ ಆಫೀಸ್ಗೆ ಬರ್ತಾನಂತೆ. ಅದಕ್ಕೆ ಈ ಬಾಕ್ಸ್ನ ನಾನೇ ಅವನು ಕೊಡ್ತೀನಿ. ಈ ಮಾತು ನಿನ್ನ ಬಾಯಿಂದ ಕೇಳ್ತಿದ್ದೀನ? ನನಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೆ? ಅವ್ನು ಸ್ಟೇಷನ್ ಇರಬೇಕಾದ್ರೆ ಎಸ್ಸಲ್ಲಿ ಊಟ ತೊಗೊಂಡೋಗಿ ಕೊಟ್ಟಿಲ್ವಾ? ಆದರೆ ಬೇಜಾರೇನಪ್ಪ ಅಂದರೆ ಅದಕ್ಕೆ ಸಮರ್ಥಕ್ಕೆ ಮಾತ್ರ ಬಾಕ್ಸ್ ರೆಡಿ ಮಾಡಿದ್ದಾರೆ, ನನಗೆ ರೆಡಿ ಮಾಡಿಲ್ಲ. ಯಾಕೆ? ನಾನು ಆಫೀಸಲ್ಲಿರಲ್ವಾ? ನನಗೂ ಹಶ್ವಾಗಲ್ವಾ? ಅದು ನನಗೆ ಗೊತ್ತಿಲ್ವಾ? ಇಲ್ಲಿ ನೋಡು, ನಿನಗೆ ಬಾಕ್ಸ್ ರೆಡಿ ಆಗಿದೆ. ಇದ್ರಲ್ಲಿ ಸ್ವಲ್ಪ ಊಟ ಜಾಸ್ತಿನೇ ಇದೆ. ಆಹಾ, ಅತ್ತಿಗೆ ಅಂದರೆ ನನ್ನ ಅತ್ತಿಗೆ. ಹೌದು, ಈ ಮನೆಯಲ್ಲಿ ಅವಳು ಎಲ್ರೂ ಅರ್ಥ ಮಾಡಿಕೊಂಡು ಎಲ್ರೂ ಪ್ರೀತಿಯಿಂದ ನೋಡ್ಕೊಳ್ಳೋ ತಾಯಿ ಅಂತ ಹೇಳ್ಬೋದು. ಅಯ್ಯಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಬೇಡಮ್ಮ. ಹಾಗೇನಾದರೂ ಹೇಳಬೇಕು ಅಂದರೆ ಆ ಗುಣ ಬಂದಿದ್ದೆ ನಿಮ್ಮಿಂದ, ನಿಮಗೆ ಹೇಳಬೇಕು. ಇದು ಕರೆಕ್ಟ್ ಮಾತು. ಅಮ್ಮ ಅಂದರೆ ನಮ್ಮಮ್ಮ. ಪುಣ್ಯ, ಇನ್ನು ಸ್ವಲ್ಪ ಚಟ್ನಿ ಹಾಕು. ನಾನು ತರ್ತೀನಿ. ಪೂರ್ಣಿ, ನಿಂಗೆ ಯಾವುದೋ ಕಾಲ್ ಬರ್ತಾ ಇದೆ, ಯಾವುದೋ ಅನ್ನೋನ್ ನಂಬರು. ಹಲೋ, ಕಂಪ್ನಿ ಕಡೆಯಿಂದ ಕಾಲ್. ಪೂರ್ಣಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅವಿಗೆ ತಿಂಡಿ ಬಡಿಸು. ಹಾಂ, ಇಲ್ಲಮ್ಮ, ಬೇಡ, ಸಾಕು, ನನಗೆ ಹೊಟ್ಟೆ ತುಂಬೋಯ್ತು. ಅಮ್ಮ, ನೀವು ಬೇಗ ರೆಡಿಯಾಗಿ ಇವತ್ತು ಸ್ಟೇಷನ್ಗೆ ಹೋಗಿ ಬರೋಣ. ಸ್ಟೇಷನಲ್ಲಿ ಪೊಲೀಸರು ಒಂದಷ್ಟು ರೌಡಿಗಳನ್ನ ಅರೆಸ್ಟ್ ಮಾಡಿದಾರಂತೆ. ಕಾರ್ ಕದ್ದಿರೋ ರೌಡಿಗಳು ಅವರೇ ಇರ್ಬೋದಾ ಅಂತ ನೀವು ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಸರಿನಪ್ಪ, ಹೋಗೋಣ. ಪೂರ್ಣಿ, ಕಾಲ್ ಬರ್ತಾ ಇದೆಯಲ್ಲ, ಸುಮ್ಮನೆ ಇದೆಯಾ? ರಿಸೀವ್ ಮಾಡು. ಹಲೋ ಹಲೋ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.